ಹೇಗೆ ಹೋಗ್ತೀರಾ? ಓಕೆ, ಈಗ ರಾಕೆಟ್ ಉಡಾವಣೆ ಮಾಡೋದಾ? ಓಕೆ ಪೃಥ್ವಿ, ಸ್ಟಾರ್ಟ್. ಓಕೆ, ಹಾಂ ಓಕೆ. ಈಗ ಎಲ್ಲಿ ಬಂದು ಇಳಿದ್ರಿ? ಚಂದ್ರಲೋಕಕ್ಕೆ ಬಂದು ಇಳಿತಾ ಇದ್ದೀರಾ. ಅರ್ಥ ಆಯ್ತಾ? ರಾಕೆಟು ಲ್ಯಾಂಡ್ ಆಗಿದೆ, ಚಂದ್ರಲೋಕಕ್ಕೆ ಬಂದು ಇಳಿತಾ ಇದ್ದೀರಾ. ಓಕೆ, ಚಂದ್ರನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲಲ್ವಾ? ಮಾಹಿತಿ ಬೇಕಲ್ವಾ? ಓಕೆ, ಈಗ ಕಣ್ಣು ಬಿಡಿ. ನೋಡಿ ನೋಡಿ ಅಲ್ವಾ? ನೋಡಿ ಈಗ ಆಯ್ತಾ? ಚಂದ್ರನ ಅಂಗಳಕ್ಕೆ ಮಾನವ ಮೊದಲ ಬಾರಿ ಕಾಲಿಟ್ಟಿದ್ದು 1969ರಲ್ಲಿ. ಇದು ನಿಜಕ್ಕೂ ಗಮನಾರ್ಹ ಸಾಧನೆ. ಇದು ಚಂದ್ರನ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿದುಕೊಳ್ಳಲು ಸಾಧ್ಯವಾಗಿಸಿತು. ಅದರಲ್ಲಿ ಕೆಲವನ್ನು ನಾವೀಗ ತಿಳಿದುಕೊಳ್ಳೋಣ. ಎಲ್ಲಿದ್ದೀರಾ ಈಗೆಲ್ಲ? ಚಂದ್ರನ ಮೇಲೆ ಇದ್ದೀರಾ. ನೋಡುವ ಚಂದ್ರನ ಮೇಲೆ ನಾವು ಏನಿದೆ ಏನಿಲ್ಲ ಅನ್ನೋದನ್ನು ತಿಳ್ಕೊಳ್ಳುವ. 84,000 ಕಿಲೋಮೀಟರ್ ಅಥವಾ 2,38,607 ಮೈಲಿ ದೂರದಲ್ಲಿದ್ದರೂ ಪ್ರಕಾಶಮಾನವಾಗಿ ಗೋಚರಿಸುತ್ತದೆ. ಚಂದ್ರನಿಗೆ ತನ್ನದೇ ಆದ ಸ್ವಂತ ಬೆಳಕು ಇಲ್ಲ ಎಂಬುದು ನಮಗೆ ಗೊತ್ತಾ? ಆದರೂ ಇದು ರಾತ್ರಿ ವೇಳೆ ಆಕಾಶದಲ್ಲಿ ಪ್ರಕಾಶಮಾನವಾಗಿ ಗೋಚರಿಸುತ್ತದೆ. ಏಕೆಂದರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುವುದರಿಂದ ಅದು ಪ್ರಕಾಶಮಾನವಾಗಿ ಗೋಚರಿಸುತ್ತದೆ. ಪ್ರತಿ ರಾತ್ರಿಯಲ್ಲೂ ಚಂದ್ರ ವಿಭಿನ್ನವಾಗಿ ಗೋಚರಿಸಲ್ಪಡುತ್ತದೆ. ಕೆಲವು ರಾತ್ರಿಗಳಲ್ಲಿ ಚಂದ್ರನ ಪ್ರಕಾಶಮಾನವಾದ ಭಾಗವನ್ನು ನೋಡುತ್ತೇವೆ. ಅಂತಹ ರಾತ್ರಿಗಳಲ್ಲಿ ಸಂಪೂರ್ಣ ದುಂಡಾಗಿ ಗೋಚರಿಸುತ್ತಾನೆ. ಆದರೆ ಇತರ ಕೆಲವು ರಾತ್ರಿಗಳಲ್ಲಿ ನಾವು ಚಂದ್ರನ ಪ್ರಕಾಶಮಾನವಾದ ಒಂದು ಭಾಗವನ್ನು ಮಾತ್ರ ನೋಡುತ್ತೇವೆ. ಚಂದ್ರನು ಭೂಮಿಯ ಸುತ್ತ ಸುತ್ತುತ್ತಾನೆ, ಆದರೆ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ. ಚಂದ್ರನು ಭೂಮಿಯನ್ನು ಪರಿಭ್ರಮಿಸಲು ಸುಮಾರು 28.5 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ನಾವು ಈಗ ಚಂದ್ರನ ಅಂಗಳಕ್ಕೆ ಹೋಗುತ್ತಿದ್ದೇವೆ. ಚಂದ್ರನಲ್ಲಿ ಪರ್ವತಗಳು ಮತ್ತು ಆಳವಾದ ಗುಳಿಗಳು ಇರುವುದನ್ನು ನೀವು ನೋಡಬಹುದು. ನೋಡ್ತಾ ಇದ್ದೀರಾ ಚಂದ್ರನ ಮೇಲೆ ಹೇಗಿದೆ ಅಂತ? ಗುಳಿಗಳು ರೂಪುಗೊಳ್ಳುತ್ತವೆ. ಅಲ್ಲಿ ಗಾಳಿ ಇರುತ್ತಾ? ಸಸ್ಯಗಳು, ಪ್ರಾಣಿಗಳು ಅಥವಾ ಮಾನವರು ಇಲ್ಲ. ಅಷ್ಟೇ ಅಲ್ಲ, ಚಂದ್ರನ ಮೇಲೆ ಗಾಳಿಯೂ ಇಲ್ಲದಿರುವುದರಿಂದ ಇಲ್ಲಿ ಯಾವುದೇ ರೀತಿಯ ಮಾರುತವು ಕಂಡುಬರುವುದಿಲ್ಲ. ಗಾಳಿಯ ಅನುಪಸ್ಥಿತಿಯಿಂದ ಸೂರ್ಯನ ಬೆಳಕು ಬಿದ್ದಿರುವ ಭಾಗಗಳು ತುಂಬಾ ಬಿಸಿಯಾಗುತ್ತವೆ ಮತ್ತು ಬಿಸಿಲು ಇಲ್ಲದಿರುವಾಗ ತಂಪಾಗಿರುತ್ತವೆ. ವಾಸಕ್ಕೆ ಯೋಗ್ಯವಿರುವ ಭೂಮಿಗೂ ಚಂದ್ರನಿಗೂ ಎಂತಹ ವ್ಯತ್ಯಾಸ? ನಾವೀಗ ಭೂಮಿ ಕಡೆ ವಾಪಸ್ ಬರೋಣ. ಆದರೆ ಅದಕ್ಕಿಂತ ಮೊದಲು ಭೂಮಿಗೆ ಹೋಲಿಸಿದರೆ ಚಂದ್ರ ಎಷ್ಟು ಚಿಕ್ಕದಾಗಿ ಕಾಣುತ್ತಾನೆ ಅಲ್ವಾ? ಚಂದ್ರನ ಗಾತ್ರವು ಭೂಮಿಗಿಂತ 50 ಪಟ್ಟು ಚಿಕ್ಕದು. ಅಂದರೆ ನಾವು ಭೂಮಿಯೊಳಗೆ 50 ಚಂದ್ರನನ್ನು ಹೊಂದಿಸಬಹುದು. ಅದ್ಭುತ. ಎಷ್ಟು ಚಂದ್ರನ ಇಡಬಹುದು? ಸಾರಾಂಶ: ನಮ್ಮ ಹೆಚ್ಚಿನ ರಾತ್ರಿಗಳನ್ನು ಬೆಳಗಿಸುವ ಚಂದ್ರ ನಮಗೆ ಬಹುಮುಖ್ಯವಾದ ಆಕಾಶಕಾಯವಾಗಿದೆ. ಬನ್ನಿ ಬಾಹ್ಯಾಕಾಶದಲ್ಲಿ ಅದರ ಚಲನೆ ಮತ್ತು ಅದರ ಬಿಂಬಾವಸ್ಥೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾವೆಲ್ಲರೂ ನಕ್ಷತ್ರಗಳಿಂದ ತುಂಬಿರುವ ಆಕಾಶವನ್ನು ರಾತ್ರಿ ಹೊತ್ತಿನಲ್ಲಿ ನೋಡಿಯೇ ಇರುತ್ತೇವೆ. ಆದರೆ ಅದರಲ್ಲಿ ಒಂದು ಕಾಯ ಅದರ ಗಾತ್ರ ಮತ್ತು ಬೆಳಕಿನಿಂದ ನಮ್ಮ ಕಣ್ಣನ್ನು ಸೆಳೆಯುತ್ತದೆ. ಯಾವ ಕಾಯ ಅದು? ರಾತ್ರಿ ಆಕಾಶದಲ್ಲಿ ನಮ್ಮ ಮನಸ್ಸನ್ನ ಸೆಳೆಯೋ ಕಾಯ ಯಾವುದು? ಯಾವುದು? ಚಂದ್ರ. ಇಲ್ಲ, ಹಾಗಾಗುವುದಿಲ್ಲ. ಕೆಲವು ರಾತ್ರಿಗಳಲ್ಲಿ ಚಂದ್ರನು ದುಂಡಾಗಿ ಮತ್ತು ದೊಡ್ಡದಾಗಿ ಕಾಣಬಹುದು. ಆದರೆ ಇತರ ರಾತ್ರಿಗಳಲ್ಲಿ ಅದರ ಆಕಾರವು ವಿಭಿನ್ನವಾಗಿರುತ್ತದೆ. ಕೆಲವು ರಾತ್ರಿಗಳಲ್ಲಿ ಆಕಾಶದಲ್ಲಿ ಚಂದ್ರ ಕಾಣಿಸುವುದಿಲ್ಲ. ಇದು ಹೇಗೆ ಸಂಭವಿಸುತ್ತದೆ? ನಮಗೆಲ್ಲರಿಗೂ ತಿಳಿದಿರುವಂತೆ ಚಂದ್ರ ಭೂಮಿಯ ಸುತ್ತ ಗಿರಕಿ ಹೊಡೆಯುವುದರಿಂದ ಅದು ಭೂಮಿಯ ಸ್ವಾಭಾವಿಕ. ಯಾರ ಸುತ್ತ ಇದ್ದಾನೆ? ಈಗಾಗಲೇ ಭೂಮಿಯ ಸುತ್ತ ಇದ್ದಾನೆ. ಸ್ವಂತ ಬೆಳಕಿದೆನಾ? ಬೆಳಕನ್ನು ಪ್ರತಿಫಲಿಸುತ್ತದೆ. ಭೂಮಿ ಮತ್ತು ಸೂರ್ಯನಿಗೆ ಸಂಬಂಧಿಸಿದಂತೆ ಅದರ ಸ್ಥಾನದಲ್ಲಿ ಬದಲಾವಣೆಯಾಗುವುದರಿಂದ ಚಂದ್ರನ ಆಕಾರ ಬದಲಾದಂತೆ ಕಾಣುತ್ತದೆ. ಏಕಕಾಲದಲ್ಲಿ ನಾವು ಕೇವಲ ಚಂದ್ರನ ಒಂದು ಬದಿಯನ್ನು ಮಾತ್ರ ನೋಡಲು ಸಾಧ್ಯ. ಭೂಮಿಯಿಂದ ಚಂದ್ರನ ಇನ್ನೊಂದು ಬದಿಯನ್ನು ನೋಡುವುದು ಸಾಧ್ಯವಿಲ್ಲ. ಚಂದ್ರ ಮತ್ತು ಸೂರ್ಯ ಎರಡು ಆಕಾಶದ ಒಂದೇ ಭಾಗದಲ್ಲಿ ಇರುವಾಗ ಸೂರ್ಯನಿಂದ ಪ್ರಕಾಶಿಸಲ್ಪಟ್ಟ ಚಂದ್ರನ ಬದಿಯು ಭೂಮಿಯಿಂದ ಕಾಣಿಸುವುದಿಲ್ಲ. ಆದರೆ ಭೂಮಿಯಿಂದ ಕಾಣಿಸುವ ಚಂದ್ರನ ಭಾಗವು ಸಂಪೂರ್ಣವಾಗಿ ಕತ್ತಲಾಗಿರುತ್ತದೆ.
ಆದ್ದರಿಂದ ಚಂದ್ರ ಭೂಮಿಯಿಂದ ಕಾಣಿಸುವುದಿಲ್ಲ. ಈ ಚಂದ್ರನನ್ನು ಅಮಾವಾಸ್ಯೆ ಚಂದ್ರ ಎನ್ನುತ್ತಾರೆ. ಚಂದ್ರ ಭೂಮಿಯ ಸುತ್ತ ಗಿರಕಿ ಹೊಡೆಯುವುದನ್ನು ಮುಂದುವರೆಸುವಾಗ ಚಂದ್ರನ ಬೆಳಗುತ್ತಿರುವ ಬದಿಯು ಭೂಮಿಯಿಂದ ಕಾಣಿಸಿಕೊಳ್ಳಲು ಆರಂಭಿಸುತ್ತದೆ ಹಾಗೂ ಚಂದ್ರ ಗಾತ್ರದಲ್ಲಿ ದೊಡ್ಡದಾದಂತೆ ಭಾಸವಾಗುತ್ತದೆ. ಈ ಬಿಂಬಾವಸ್ಥೆಯನ್ನು ವರ್ತಿಸುತ್ತಿರುವ ಅರ್ಧಚಂದ್ರಾಕೃತಿ ಎನ್ನುತ್ತಾರೆ. ಆಗ ಸರಿಯಾಗಿ ಅರ್ಧ ಚಂದ್ರನನ್ನು ಮಾತ್ರ ಭೂಮಿಯಿಂದ ನೋಡಬಹುದು. ಈ ಸ್ಥಾನವನ್ನು ಮೊದಲ ಪಾದ ಎನ್ನುತ್ತಾರೆ. ಚಂದ್ರ ಭೂಮಿಯ ಸುತ್ತ ತಿರುಗುವುದನ್ನು ಮುಂದುವರೆಸಿದಾಗ ಭೂಮಿಯಿಂದ ನೋಡಿದಾಗ ಅದರ ಗಾತ್ರ ಹೆಚ್ಚುತ್ತಿರುವಂತೆ ಕಾಣುತ್ತದೆ. ಈ ಬಿಂಬಾವಸ್ಥೆಯನ್ನು ವರ್ಧಿಸುತ್ತಿರುವ ಉದ್ವಕ್ರ ಎನ್ನುತ್ತಾರೆ. ಅಂತಿಮವಾಗಿ 15ನೇ ದಿನ ಚಂದ್ರ ದೊಡ್ಡದಾಗಿ ದುಂಡಾಗಿ ಆ ಕಾಣಿಸಿಕೊಳ್ಳುತ್ತದೆ. ದಿನವನ್ನು ಏನಂತ ಕರಿತೇವೆ? ಈ ಚಂದ್ರನನ್ನು ಏನು? ಚಂದ್ರ ಎನ್ನುತ್ತಾರೆ. ಹುಣ್ಣಿಮೆ ಅಂತ ಕರಿತೇವೆ. 15ನೇ ದಿನದ ನಂತರ ಚಂದ್ರನ ಗಾತ್ರ ಕಡಿಮೆಯಾಗುತ್ತದೆ. ಈ ಬಿಂಬಾವಸ್ಥೆಯನ್ನು ಕ್ಷೀಣಿಸುವ ಉದ್ವಕ್ರ ಎನ್ನುತ್ತಾರೆ. ಆಗ ಭೂಮಿಯಿಂದ ಮತ್ತೊಮ್ಮೆ ಚಂದ್ರನ ಅರ್ಧಾಕೃತಿ ಕಾಣಿಸುತ್ತದೆ. ಈ ಸ್ಥಾನವನ್ನು 3ನೇ ಪಾದ ಎನ್ನುತ್ತಾರೆ. ಇಲ್ಲಿಂದ ಚಂದ್ರನ ಗಾತ್ರ ಕಡಿಮೆಯಾಗುವುದು ಮುಂದುವರಿಯುತ್ತದೆ. ಈ ಬಿಂಬಾವಸ್ಥೆಯನ್ನು ಕ್ಷೀಣಿಸುತ್ತಿರುವ ಅರ್ಧ ಚಂದ್ರಾಕೃತಿ ಎನ್ನುತ್ತಾರೆ. ಮತ್ತೊಮ್ಮೆ 15ನೇ ದಿನ ಚಂದ್ರ ಆಕಾಶದಿಂದ ಸಂಪೂರ್ಣವಾಗಿ ಮಾಯವಾದಂತೆ ಅನಿಸುತ್ತದೆ. ಅದೇ ಅಮಾವಾಸ್ಯೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ನಡುವೆ ಇರುವ ಸಮಯ 15 ದಿನಗಳಾಗಿದೆ. ಚಂದ್ರನ ಈ ಇಡೀ ಚಕ್ರಕ್ಕೆ 29.5 ದಿನಗಳು ತೆಗೆದುಕೊಳ್ಳುತ್ತದೆ. ಎಷ್ಟು ದಿನ? 0.5 ದಿನ. ಕಾಣಿಸುವ ಚಂದ್ರನ ಈ ವಿವಿಧ ಆಕಾರಗಳನ್ನು ಚಂದ್ರನ ಬಿಂಬಾವಸ್ಥೆ ಎನ್ನುತ್ತಾರೆ. ಚಂದ್ರನ ಈ ಬಿಂಬಾವಸ್ಥೆಗಳು ಭೂಮಿ, ಚಂದ್ರ ಮತ್ತು ಸೂರ್ಯನ ಸಾಪೇಕ್ಷ ಸ್ಥಾನಗಳಿಂದ ಉಂಟಾಗುತ್ತದೆ. ಇದೇ ಕಾರಣದಿಂದ ನಮಗೆ ಚಂದ್ರನ ವಿವಿಧ ಆಕಾರಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಸಾರಾಂಶವನ್ನು ನೋಡೋಣ. ಚಂದ್ರ